ಹೇಳಿದ್ನಲ್ಲ ಇವತ್ತು ನೀನು ಇಲ್ಲೇ ಇರು ಅಂತ. ಅದೇ ಯಾಕೆ ಅಂತ ಏನು ಹೇಳಲೇ ಇಲ್ವಲ್ಲ ಸರ್. ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನೀನು ಇಲ್ಲಿಂದಲೇ ಹೋಗಬೇಕು. ಏನು ಸರ್ ಅಂಥ ಇಂಪಾರ್ಟೆಂಟ್ ಕೆಲಸ? ನಾನು ಮನೆಯಿಂದ ಬಂದರೆ ಏನೋ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ, ಒಂದು ರಾತ್ರಿ ಕಳೆಯೋಷ್ಟೊತ್ತಿಗೆ ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನೀ ಇಲ್ಲೇ ಇರು, ಬೆಳಿಗ್ಗೆ ಎಲ್ಲ ವಿಷಯ ಹೇಳ್ತೀನಿ. ನನ್ನನ್ನು ಕಿಡ್ನಾಪ್ ಮಾಡಿದ ರೌಡಿಗಳು MLA ಸೂರ್ಯ ಅವರೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಮಾತಾಡ್ಕೊಳ್ತಿದ್ದನ್ನು ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಇನ್ಸ್ಪೆಕ್ಟರ್ ಆರ್ಯ ಅವ್ರಿಗೆ ಕೂಡ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆದರೆ MLA ಸೂರ್ಯ ರಾಜಶೇಖರ್ ಅವ್ರ ತಂದೆ ಆದ ಕಾರಣ ಅವ್ರ ಮೇಲೆ ಯಾವ ಕೇಸ್ನೂ ರಿಜಿಸ್ಟರ್ ಮಾಡ್ಕೊತಿಲ್ಲ. ಅಂದರೆ ಅದರ ಅರ್ಥ ಏನು? MLA ಸೂರ್ಯ ರಾಜಶೇಖರ್ ಅವರು ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ತಾನೇ? ಅದು ಗೊತ್ತಿದ್ದು ಆರ್ಯ ಅವರು ಅವ್ರ ತಂದೆನ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಕಾನೂನು ಪಾಲನೆ ಮಾಡಬೇಕಾಗಿರೋ ಇನ್ಸ್ಪೆಕ್ಟ್ರೆ ಈ ಥರ ಅನ್ಯಾಯ ಮಾಡ್ತಿದ್ರೆ ನಾನು ಇನ್ನೂ ಎಷ್ಟು ದಿನ ಕಾಯ್ಬೇಕು ಹೇಳಿ? ಅದಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರೆದು ನನಗೆ ಆಗ್ತಿರೋ ಅನ್ಯಾಯನ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಪ್ರಕಾರ MLA ಸೂರ್ಯರವರೇ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತನಾ? ಹೌದು, ಅವರೇ ನನ್ನ ಕಿಡ್ನಾಪ್ ಮಾಡಿಸಿರೋದು. ಹೌದು, ನಿಮ್ಮನ್ನು ಕಿಡ್ನಾಪ್ ಮಾಡಿಸೋದ್ರಿಂದ ಸೂರ್ಯ ಅವ್ರಿಗೆ ಏನು ಲಾಭ? ನಿಮಗೂ MLA ಸೂರ್ಯ ಅವ್ರಿಗೂ ಏನಾದರೂ ವೈಮನಸ್ಸೆ ಆಯ್ತಾ? ನೀವು ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇದನ್ನೆಲ್ಲ ನೀವು MLA ಸೂರ್ಯ ಅವ್ರನ್ನೇ ಕೇಳಬೇಕು. ಹೇಳಿ ಸರ್, ಕಿಡ್ನಾಪ್ ಆಗಿರೋ ಹುಡುಗಿ ಪ್ರೆಸ್ ಮೀಟ್ನ ಕರೆಸಿದ್ದಾಳೆ. ಅವರು ನೀವೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ, ಅದಕ್ಕೆ ನೀವೇನು ಹೇಳ್ತೀರಾ ಸರ್? ನೋಡಿ, ಅವ್ರು ಏನು ಹೇಳಿದ್ರು ಸರಿ ಬಿಟ್ಟರು ಸರಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ತಪ್ಪು ತಿಳ್ಕೊಬೇಡಿ ಸರ್, ಯಾಕೆಂದರೆ ಆ ಹುಡುಗಿ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅನ್ನಿಸ್ತಾ ಇದೆ. ಇನ್ಸ್ಪೆಕ್ಟರ್ ಆರ್ಯ ಅವರು ಕಂಪ್ಲೇಂಟ್ ತೊಗೊಳ್ದೇನೆ ನಿಮ್ಮನ್ನು ಸೇವ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತ ಹುಡುಗಿ ಹೇಳ್ತಿದ್ದಾಳೆ ಸರ್. ಪ್ರೆಸ್ನವ್ರಿಗೆ ನೀವು ಕೊಡೋ ಉತ್ತರ ಏನು ಸರ್? ನೋಡಿ, ಸದ್ಯಕ್ಕೆ ನಾನು ಯಾವ ಹೇಳಿಕೆನೂ ಕೊಡಲ್ಲ. ಸಮಯ ಬಂದಾಗ ನಾನೇ ನಿಮ್ಮನ್ನೆಲ್ಲ ಕರೆದು ಸ್ಪಷ್ಟನೆ ಕೊಡ್ತೀನಿ. ಹಾಗಾದರೆ ನಾವು ನಿಮ್ಮ ಮನೆ ಹತ್ರ ಬರ್ಬೋದಾ ಸರ್? ಬೇಡ, ಹೇಳಿದ್ನಲ್ಲ ನಾನೇ ನಿಮ್ಮನ್ನೆಲ್ಲ ಕರಿತೀನಿ ಅಂತ. ನನ್ನನ್ನು ಕಿಡ್ನಾಪ್ ಮಾಡಿದ ರೌಡಿಗಳು MLA ಸೂರ್ಯ ಅವರೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಮಾತಾಡ್ಕೊಳ್ತಿದ್ದನ್ನು ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅದು ಗೊತ್ತಿದ್ದು ಆರ್ಯ ಅವರು ಅವ್ರ ತಂದೆನ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಅಂತೂ ನಾವು ಅಂದ್ಕೊಂಡಿದ್ದ ಟೈಮ್ ಬಂದೇ ಬಿಡ್ತು. ಆದಿ ಆದಿ ಸರ್ ಕರೆದ್ರಾ? ಕೂತ್ಕೋ. ನಿನ್ನನ್ನು ಯಾಕೆ ಇಲ್ಲೇ ಇರಕ್ಕೆ ಹೇಳಿದೆ ಅಂತ ಕೇಳ್ತಾ ಇದ್ದೆ ಅಲ್ವಾ? ಅದನ್ನು ಹೇಳೋ ಟೈಮ್ ಇವಾಗ ಬಂದಿದೆ. ಅಂದರೆ ಕಿಡ್ನಾಪ್ ಆದ ಹುಡುಗಿ ಪ್ರೆಸ್ ಮೀಟ್ ಕರೆದು ಕಿಡ್ನಾಪ್ ಮಾಡಿಸಿದ್ದು MLA ಸೂರ್ಯನೇ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಹೌದಾ? ಅದೇಗೆ ಸಾಧ್ಯ ಸರ್? ಅವಳು ನಿಜ ಹೇಳ್ತಿದ್ದಾಳೋ ಸುಳ್ಳು ಹೇಳ್ತಿದ್ದಾಳೋ ಅದ್ರ ಬಗ್ಗೆ ನಿಂಗೆ ಕಾಳಜಿ ಬೇಡ. ನೀನು ಹೇಗೆ ಬೆಳಿಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡು. ಈಗ ಅದಕ್ಕೆ ಸರಿಯಾದ ಸಮಯ. ಆಯಿತು ಸರ್, ನಾನೀಗೇನು ಮಾಡಬೇಕು ಅಂತ ಹೇಳಿ. ನೀನೀಗ ಇಮ್ಮಿಡಿಯೇಟಾಗಿ ಪ್ರೆಸ್ ಮೀಟ್ ಕರಿಬೇಕು. ನಾನು ಪ್ರೆಸ್ ಮೀಟ್ ಕರಿಬೇಕಾ? ಯಾಕೆ? ನಾನೀಗ ಅವ್ರ ಹತ್ರ ಏನು ಹೇಳೋಕ್ಕಾಗತ್ತೆ? ಅದಕ್ಕೆ ಕೆಲವು ಕಾರಣಗಳಿವೆ. ಇಲ್ಲಿ ಇದೆಯಲ್ಲ ಈ ಫೈಲ್ಸು, ನೀನು ಸೂರ್ಯ ಅವ್ರ ಆಫೀಸ್ಗೆ ಹೋಗಿದ್ದಾಗ ಒಂದು ಫೈಲು ಇದು ಫೋರ್ಜರಿ ಫೈಲ್ ಅಂತ ಅವ್ರು ಸೈನ್ ಮಾಡದೆ ವಾಪಸ್ ಕೊಟ್ಟಿದ್ದು. ಇನ್ನೊಂದು, ಸೂರ್ಯನೇ ಮೆಂಬರ್ ಆಗಿರೋ ಟ್ರಸ್ಟ್ಗೆ ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಆಡಳಿತ ದುರ್ಬಳಕೆ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಿರೋ ಕೆಲಸ ಮಾಡಿದ್ದಾನೆ. ಅಂದರೆ ಫಂಡ್ಸ್ ರಿಲೀಸ್ ಮಾಡಿಕೊಂಡು ಆ ಸೂರ್ಯ ಅದನ್ನು ತಿನ್ನಾಕಿದ್ದಾನೆ. ಅಲ್ಲ ಸರ್, ಆ ಫೈಲಿಗೆ ಸೈನ್ ಹಾಕ್ಸ್ಬಿಡ ಅಂತ ನೀವೇ ತಾನೇ ಹೇಳಿದ್ದು? ಹೌದು, ನಾನು ಹೇಳಿದ್ದೆ. ಆದರೆ ನಾನು ಹೇಳಿದ್ದು ಆ ಭ್ರಷ್ಟಾಚಾರದ ಫೈಲ್ಗೆ ಸೈನ್ ಮಾಡಿಸ್ಬೇಕು ಅಂತಲ್ಲ, ಅದು ಅವನು ವೈಯಕ್ತಿಕವಾಗಿ ಮಾಡ್ಕೊಂಡಿರೋದು. ನೀನು ತೊಗೊಂಡೋಗಿ ಕೊಟ್ಟಿಯಲ್ಲ ಜುನಿಯನ್ ಫೈಲು, ಸೈನ್ ಆಗದೆ ವಾಪಸ್ ಕೊಟ್ಟಿರೋ ಆ ಸೂರ್ಯ ತನ್ನ ಸ್ವಾರ್ಥಕ್ಕೆ ಹೇಗೆ ಅಧಿಕಾರ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಪಾಯಿಂಟ್ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡು. ಜೊತೆಗೆ ಆ ಕಿಡ್ನ್ಯಾಪ್ ಆದ ಹುಡುಗಿ ಹೇಳಿಕೆ ಬಗ್ಗೆನೂ ಮಾತಾಡು. ಆಮೇಲೆ ಸೂರ್ಯ ರಾಜಶೇಖರ್ ಅವರೇ ಕಿಡ್ನ್ಯಾಪ್ ಮಾಡಿಸಿದ್ರು ಅಂತ ಆ ಹುಡುಗಿ ನಿನ್ನ ಹತ್ರ ಹೇಳಿದ್ಲು ಅಂತ ಹೇಳಿಕೆ ಕೊಡು. ಆಗ ನಿಮ್ಮ ಮುಂದಿನ ಎಲೆಕ್ಷನಲ್ಲಿ MLA ಆಗೋದು ಗ್ಯಾರಂಟಿ. ಅದೇನೋ ಸರಿ, ನಾನು ಇದನ್ನೆಲ್ಲ ಇಟ್ಕೊಂಡು ಪ್ರೆಸ್ ಮೀಟು ಮಾಡ್ತೀನಿ. ನೀವು ಹೇಳ್ದಾಗೆ ಸೂರ್ಯವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆಯೂ ಮಾಡ್ತೀನಿ. ಇದನ್ನೆಲ್ಲ ರಾತ್ರಿ ಮನೆಗೆ ಹೋಗೇ ಮಾಡ್ಬೋದಿತ್ತಲ್ಲ? ಮಾಡ್ಬೋದಾಗಿತ್ತು. ಆದರೆ ಅಕಸ್ಮಾತ್ ನೀ ಈ ಫೈಲ್ ಮನೆ ತೊಗೊಂಡೋಗಿ ಅಪ್ಪ ಅಮ್ಮನ ಮೇಲಿನ ಸೆಂಟಿಮೆಂಟ್ ಕರ್ಗಿ ನೀನು ಈ ಫೈಲ್ ಬಿಸಾಕ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು? ಅಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ರಾಜಕೀಯದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಆದಿತ್ಯ. ಸರ್, ನಾನು ಎಲ್ರಾಗಲ್ಲ ಸರ್. ನೀನು ಎಲ್ರಾಗೂ ಇದೆಯೋ ಇಲ್ವೋ ಅದು ಹೈಕಮಾಂಡ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ನೀನು ಆದಷ್ಟು ಬೇಗ ಇವತ್ತು ಪ್ರೆಸ್ ಮೀಟ್ ಕರೆದು ಮಾತಾಡು. ಕಬ್ಬಣ ಕಾದಾಗಲೇ ಬಡ್ದು ಬಗ್ಗಿಸ್ಬೇಕು. ಆಯಿತು ಸರ್, ನಾನು ಈಗಲೇ ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಹೇಳಿದ ಅರ್ಥ ಆಯ್ತಾ? ನೀನು ಸೆಂಟಿಮೆಂಟ್ ಕರಗಿ ಇವತ್ತು ಪ್ರೆಸ್ ಮೀಟ್ ಕರೀದೆ ಹಾಗೆ ಹೋದರೆ
ನಿನ್ನ ಭವಿಷ್ಯಕ್ಕೆ ನೀನೇ ಕಲ್ಲು ಹಾಕೋತಿ. ಹುಷಾರ್. ಸರಿ ಸರ್, ಬರ್ತೀನಿ. ಹೊರಡು.